ಓ ನೀವಾ? ಬನ್ನಿ ಒಳಗ್ ಬನ್ನಿ. ಕೂತ್ಕೊಳ್ಳಿ. ಸರಿ, ನಿಮಗೆ ಕುಡಿಯೋಕೆ ಏನಾದ್ರು ತಗೊಂಬರ್ತೀನಿ. ಇವಾಗ ಅದೇನು ಬೇಡ ಇವ್ರೆ, ನೀವು ಸ್ವಲ್ಪ ಕುತ್ಕೊಳ್ಳಿ. ಇನ್ವಿಟೇಷನ್ ಕಾರ್ಡ್ಸ್ನೆಲ್ಲ ಪ್ರಿಂಟ್ ಮಾಡಿಸಿದ್ದೀನಿ, ಅದಕ್ಕೆ ಮೊದಲನೇದು ನಿಮಗೆ ಕೊಡೋಣ ಅಂತ ಬಂದೆ. ಹೌದಾ? ಸರಿ ತೋರಿಸಿ. ಬಹಳ ಚೆನ್ನಾಗಿದೆ ರೀ. ಹೌದಾ? ಥ್ಯಾಂಕ್ಸ್ ಇವ್ರೆ. ಸರಿ, ನಾನು ಹೊರಡ್ತೀನಿ. ತುಂಬಾ ದೂರದಿಂದ ಬಂದಿದ್ದೀರಾ, ಏನು ಕುಡಿದೆ ಹಾಗೆ ಹೋದ್ರೆ ಹೇಗೆ ಹೇಳಿ? ನೀವು ಸ್ವಲ್ಪ ಏನಾದ್ರೂ ಕುಡ್ಕೊಂಡೇ ಹೊರಡಿ. ಸರಿ, ಹಾಗಾದ್ರೆ ಸ್ವಲ್ಪ ನೀರು ಕೊಡಿ. ತಗೊಳ್ಳಿ. ಸರಿ, ನಾನು ಹೊರಡ್ತೀನಿ. ಸರಿ, ಹೋಗ್ ಬನ್ನಿ. ಸರಿ, ನಾನು ಹೊರಡ್ತೀನಿ. ಆಗ್ಲಿ. ಇದ್ ನೋಡು, ನಿನ್ ಮದ್ವೆ ಕಾರ್ಡು ಒಂದ್ಸಲಿ ನೋಡು. ನೀನ್ ಅನ್ಕೊಂಡ ಹಾಗೆ ಏನ್ ನಡೆಯಲ್ಲ ಇಲ್ಲಿ. ನಾನೇನ್ ಅನ್ಕೋತೀನೋ ಅದೇ ನಡೆಯೋದು. ನೀನ್ ಒಪ್ಕೋತೀಯೋ ಬಿಡ್ತೀಯೋ ನಾನ್ ನಿರ್ಧಾರ ಮಾಡಿದ್ಮೇಲೆ ಅದೇ ನಡೆಯೋದಿಲ್ಲಿ. ನಡೀಲೇಬೇಕದು. ಹೀಗೆಲ್ಲ ಇರೋದ್ ಬಿಟ್ಟು ನಿನ್ ಮನ್ಸ್ನ ಬದಲಾಯಿಸ್ಕೊ. ಈ ಮದ್ವೆ ಆಗೋದಿಕ್ಕೆ ಸಿದ್ಧ ಆಗೋ, ಸರಿನಾ? ಹಲೋ, ಹೇಳಿ ಮೀನಾಕ್ಷಿ ಅವರೇ. ನಾನ್ ಮೀನಾಕ್ಷಿ ಎಲ್ಲ ಮಾತಾಡ್ತಿರೋದು. ನಾನ್ ಅಮಿತಾ ಮಾತಾಡ್ತಾ ಇದ್ದೀನಿ. ಹಾ, ಹೇಳಮ್ಮ. ನನಗೆ ಮದುವೆ ಇಷ್ಟ ಇಲ್ಲ ರೀ. ನನ್ ಚಿಕ್ಕಮ್ಮನನ್ನ ಒತ್ತಾಯ ಮಾಡಿ ಈ ಮದುವೆಗೆ ಒಪ್ಪಿಸ್ಬಿಟ್ರು. ಎಷ್ಟು ಹೇಳಿದ್ರು ಸಹ ನನ್ ಚಿಕ್ಕಮ್ಮ ನನ್ ಮಾತು ಕೇಳಲೇ ಇಲ್ಲ ರೀ. ಹೌದಾ? ಮತ್ತೆ ನೀನು ಈ ಮದ್ವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳಿದ್ರು? ಗೊತ್ತಿಲ್ಲ ರೀ, ಆದ್ರೆ ನನಗೆ ಮದುವೆ ಚೂರು ಇಷ್ಟ ಇಲ್ಲ ರೀ. ನಾನ್ ಮುಂದೆ ಓದ್ಬೇಕು. ದಯವಿಟ್ಟು ಈ ಮದುವೆ ನಿಲ್ಸ್ಬಿಡಿ. ನಾನ್ ಓದ್ ಮುಗಿಸಿ ಒಳ್ಳೆ ಕೆಲ್ಸದಲ್ಲಿ ಸೇರ್ಕೋಬೇಕಂತ ಇದ್ದೀನಿ. ಪ್ಲೀಸ್ ರೀ, ದಯವಿಟ್ಟು ಹೇಗಾದ್ರೂ ಈ ಮದುವೆನ ನಿಲ್ಸ್ಬಿಡ್ರಿ. ಹಲೋ ಹಲೋ ಹಲೋ. ನೀವೇನು ಅನ್ಕೋಬಿಡಿ, ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ. ಇಲ್ಲ ಇವ್ರೆ, ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ಲ, ಹಾಗಿದ್ದಾಗ ಮದ್ವೆ ಹೇಗ್ ಮಾಡೋದು? ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರು ಈ ಮದ್ವೆ ಆಗ್ಲೇಬೇಕು. ಅವಳಿಗೆ ಬೇರೆ ದಾರಿನೇ ಇಲ್ಲ. ಈ ಮದ್ವೆಗೆ ಅವಳು ಹೇಗಾದ್ರೂ ಅವಳು ಒಪ್ಕೊಂಡೇ ಒಪ್ಕೋತಾಳೆ. ನೀವೇನು ಯೋಚನೆ ಮಾಡ್ಬಿಡಿ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡ್ಬಿಡಿ, ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ಅಲ್ಲ, ಹಾಗಲ್ಲ. ಮದುವೆ ದಿನ ನಿಮ್ ಮಗಳೇನಾದ್ರೂ ತೊಂದರೆ ಮಾಡಿದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಊರೂರ್ ಮುಂದೆಲ್ಲ ಮದ್ವೆ ಮಾಡಿದ್ರೆ ಒಪ್ಪಲ್ಲ ಅನ್ನೋದೇ ನಿಮ್ ಪ್ರಾಬ್ಲಮ್ ಅಲ್ವಾ? ಹಾಗಾದ್ರೆ ಯಾರಿಗೂ ಗೊತ್ತಿಲ್ದೆ ಮದ್ವೆ ಮಾಡಿದ್ರೆ ಎಲ್ಲಾನು ಸರಾಗವಾಗಿ ನಡೆದು ಹೋಗುತ್ತೆ. ನೀವೇನ್ ಮಾತಾಡ್ತಿದಿರೋ ನಂಗೇನು ಅರ್ಥ ಆಗ್ತಾ ಇಲ್ಲ. ನೀವು ಈ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೀರಲ್ವಾ? ಹಾಗ್ ಮಾಡಕ್ ಆಗಲ್ಲ.
ಸಿಂಪಲ್ ಆಗಿ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮಾಡೋಣ. ಹಾಗ್ ಮಾಡಿದ್ರೆ ಸರಿ ಹೋಗುತ್ತೆ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಸರಿನಾ? ಹೌದು, ನೀವ್ ಹೇಳಿರೋ ಐಡಿಯಾ ತುಂಬಾ ಚೆನ್ನಾಗಿದೆ. ನೀವೀಗ ಹೇಳ್ದ ಹಾಗೆ ನಾವು ಮಾಡೋಣ. ಸರಿ, ಹಾಗಾದ್ರೆ ನೀವ್ ಯಾವ ಯೋಚನೆ ಇಲ್ದಲೆ ನಿಶ್ಚಿಂತೆಯಾಗಿ ಹೋಗಿ. ಏನೇ ಆದ್ರೂ ಈ ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಹಾಗೆ ಆಗ್ಲಿ. ನೀವ್ ಈ ಮಾತು ಹೇಳಿದ್ಮೇಲೆ ನನಗ್ ಸ್ವಲ್ಪ ಧೈರ್ಯ ಬಂತು. ನಂಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ. ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆ ನಾಳೆನೇ ಇಟ್ಕೊಳ್ಳೋಣ. ಹಾಗ ನಾಳೆನೇ ಇಟ್ಕೊಳ್ಳೋಣವಾ? ಹೌದು, ಇನ್ನೂ ಸ್ವಲ್ಪ ದಿನ ಬಿಟ್ರೆ ಅವಳು ಏನ್ ಮಾಡ್ತಾಳೋ ನನಗ್ ಗೊತ್ತಿಲ್ಲ. ಅದಕ್ಕೆ ನಾಳೆನೇ ಮಾಡ್ಬಿಡೋಣ. ನಾನ್ ಇವಳನ್ನ ಊರ್ ಹೊರಗಿರೋ ಆ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ. ಅಲ್ಲೇನೆ ಮದ್ವೆ ಮಾಡ್ಬಿಡೋಣ. ಹಾಗೆ ಆಗ್ಲಿ. ತುಂಬಾ ಸಮಾಧಾನ ಆಯ್ತು. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಸರಿ, ಆಗ್ಲಿ. ಬರ್ತೀನಿ. ಏನೇ, ಆ ಹುಡುಗನ ಅಣ್ಣನಿಗೆ ಫೋನ್ ಮಾಡಿ ಈ ಮದ್ವೆ ಬೇಡ ಅಂತ ಹೇಳಿದ್ಯಾ? ನಿಜವಾಗ್ಲೂ ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಈ ಮದ್ವೆ ಮುಂದಿನ ತಿಂಗಳಲ್ಲ, ನಾಳೆನೆ ನಿನ್ ಮದ್ವೆ. ಚಿಕ್ಕಮ್ಮ, ಹೌದು, ನಾಳೆ ಬೆಳಗ್ಗೆ 8 ಗಂಟೆಗೆ ಊರ್ ಹೊರಗಿರೋ ದೇವಸ್ಥಾನದಲ್ಲಿ ನಿನ್ ಮದ್ವೆ ಮಾಡಿಸ್ತಾ ಇದೀನಿ. ರೆಡಿ ಆಗಿರ್ಬೇಕು, ಗೊತ್ತಾಯ್ತಾ? ಚಿಕ್ಕಮ್ಮ, ಚಿಕ್ಕಮ್ಮ. ಹಲೋ, ಹೇಳಮ್ಮ. ಡ್ಯಾಡಿ, ಚಿಕ್ಕಮ್ಮ ನನಗೆ ನಾಳೆನೆ ಮದುವೆ ಅಂತ ಹೇಳ್ತಾ ಇದ್ದಾರೆ ಡ್ಯಾಡಿ. ಹೌದಾ? ಅವಳು ಏನು ಇದ್ರ ಬಗ್ಗೆ ನನ್ನ ಹತ್ರ ಹೇಳಿಲ್ವಲ್ಲ. ಸರಿ ಅಮ್ಮ, ಅವಳು ಏನ್ ಹೇಳ್ತಾಳೋ ಅದನ್ನ ಕೇಳ್ಕೊಂಡು ನಡ್ಕೋ. ನಾವು ಏನೇ ಹೇಳಿದ್ರು ಅವಳು ಕೇಳಲ್ಲಮ್ಮ. ಅವಳು ಏನ್ ಅನ್ಕೊಂತಾಳೋ ಅದೇ ನಡೆಯುತ್ತೆ. ಅನಾವಶ್ಯಕವಾಗಿ ಅವಳ ಹತ್ರ ಮಾತಾಡಿ ಜಗಳ ಮಾಡಬೇಡ. ಅವಳು ಏನ್ ಹೇಳ್ತಾಳೋ ಕೇಳ್ಕೊಂಡು ನಡ್ಕೋ, ಸರಿನಾ? ಆಯ್ತಮ್ಮ, ನನ್ ಕೆಲ್ಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನ್ಗೆ. ಚಿಕ್ಕಮ್ಮ, ನನ್ನ ಕ್ಷಮಿಸ್ಬಿಡಿ ಚಿಕ್ಕಮ್ಮ. ಒಂದು ಶ್ರೀಮಂತರ ಮನೆಗೆ ನನ್ನ ಮದುವೆ ಮಾಡಿಕೊಟ್ರೆ ಕೋಟಿ ಕಟ್ಲೆಯಲ್ಲಿ ದುಡ್ಡು, ಆಸ್ತಿ, ಒಡವೆ ಎಲ್ಲ ಸಿಗತ್ತೆ ಅಂತ ಆಸೆಯಲ್ಲಿದ್ರಿ. ಆದರೆ ನೀವು ನನ್ನ ಭವಿಷ್ಯದ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಸೇರ್ಕೋಬೇಕಂತ ಆಸೆ ಚಿಕ್ಕಮ್ಮ. ಇನ್ನು ಮುಂದೆನೂ ನಿಮ್ಮ ಜೊತೆ ಇದ್ರೆ ನನ್ನ ಬಾಳೆ ಹಾಳಾಗೋಗುತ್ತೆ. ನಾನು ಎಲ್ಲಾದರೂ ಪಾರ್ಟ್ ಟೈಮಲ್ಲಿ ಕೆಲಸಕ್ಕೆ ಸೇರ್ಕೊಂಡು PGಯಲ್ಲಿ ಉಳ್ಕೊಂಡು ಓದ್ತೀನಿ. ಈ ಕಾಲದಲ್ಲಿ ಓದಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕಮ್ಮ. ನನಗೆ ಓದೋದೇ ಮುಖ್ಯ. ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಾನು ಹೇಗೆ ಬಾಳ್ಬೇಕಂತ ನಾನೇ ತೀರ್ಮಾನ ಮಾಡ್ಕೋತೀನಿ. ನೀವು ನನ್ನ ಜೀವನನ ಅಡ ಇಟ್ಟು ಅವರೆಲ್ಲ ಆಸ್ತಿನೂ ಪಡ್ಕೋಬೇಕಂತ ಇದ್ರಿ. ನನಗೇನು ಹೇಳೋದಂತಲೇ ಗೊತ್ತಾಗ್ತಾ ಇಲ್ಲ ಚಿಕ್ಕಮ್ಮ. ನಿಮ್ಮ ದುರಾಸೆಗಾಗಿ ನನ್ನ ಜೀವನನ ತ್ಯಾಗ ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಹುಡುಕ್ಬೇಡಿ. ಹಲೋ, ಹೇಳಿ. ನಮ್ ಮಗಳು ಕಾಣಿಸ್ತಾ ಇಲ್ಲ. ಯಾವ್ದಕ್ಕೂ ಮನೆಗ್ ಬರ್ತೀರಾ? ಹೌದಾ? ಏನ್ ಹೇಳ್ತಿದ್ದೀರಾ? ಈಗ್ಲೇ ಬರ್ತೀನಿ.
ಏನ್ ಹೇಳ್ತಾ ಇದ್ದೀರಾ? ಈಗೇನ್ ಮಾಡೋದು? ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಈ ತರ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿ, ಈ ಲೆಟರ್ ಬರ್ದಿಟ್ಬಿಟ್ಟು ಓಡ್ ಹೋಗಿದ್ದಾಳೆ. ಸರಿ, ಹಾಗಾದ್ರೆ ಆ ಹುಡುಗಿ ಇಷ್ಟು ಹಠ ಮಾಡ್ತಾಳೆ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಸರಿ, ಈ ಮದ್ವೆ ನಿಲ್ಸೋಣ. ಅದು ಹಾಗಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾನು ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಬಂದು ಅವಳ ಮನ್ಸ್ ಬದಲಾಯಿಸಿ ಮದ್ವೆ ಮಾಡಿಸ್ತೀನಿ. ಬೇಡ ಇವ್ರೆ, ಈ ಮದ್ವೆ ನಡೆಯುತ್ತೆ ಅಂತ ನನಗೆ ನಂಬಿಕೆನೇ ಇಲ್ಲ. ಬಿಟ್ಬಿಡಿ. ಸರಿ, ನಾನು ಹೊರಡ್ತೀನಿ. ಛೇ, ಹೇಗಾದ್ರೂ ಮಾಡಿ ಆ ಬುದ್ಧಿ ಕಡಿಮೆ ಇರೋ ಆ ಹುಡುಗನ ಜೊತೆಗೆ ಈ ಮದ್ವೆ ಮಾಡಿಸಿ ಹಣ, ಆಸ್ತಿ, ಬಂಗಾರ ಎಲ್ಲ ನಾನು ಸ್ವಂತ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆದ್ರೆ ಇವಳಿಂದ ಎಲ್ಲ ಹಾಳಾಗೋಯ್ತು.